ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಆನಂದ್ ಲಕ್ಷ್ಮೀಪುರ್ ಮಾತಾಡ್ತಾ ಇದ್ದೀನಿ. ಈ ಸರ್ಕಾರಕ್ಕೆ ನಾನು ಏನು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬಂಧುಗಳೇ, ಮಾಧ್ಯಮದ ಮುಖಾಂತರ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ಬಜೆಟ್ಗಿಂತ ಮುಂಚೆನೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ರಾಜ್ಯ ನಮ್ಮ ಒಕ್ಕೂಟದ ಎಲ್ಲ ಸ್ವಾಮೀಜಿಗಳ ಜೊತೆಗೂಡಿ 12 ಬೇಡಿಕೆಗಳನ್ನ ನಾವು ಕೊಟ್ಟಿದ್ವಿ. ಅದರಲ್ಲಿ ಒಂದು ಕೂಡ ಈಡೇರಿಸಲಿಲ್ಲ, ಒಂದೂ ಬಜೆಟ್ ಅಲ್ಲಿ ಅದರ ವಿಷಯನೇ ಎತ್ತಲಿಲ್ಲ. ಅದಕ್ಕೆ ನಾವು ಮನನೊಂದು ಈ ಸರ್ಕಾರಗಳಿಗೆ ನಾವು ಚಾಟಿಯನ್ನು ಬೀಸಬೇಕು, ಇವರಿಗೆ ನಾವು ಗಟ್ಟಿ ಧ್ವನಿಯಲ್ಲಿ ನಾವು ಮಾತಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಎಲ್ಲ ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರುಗಳ ಜೊತೆಗೂಡಿ ನಾವು ಇವತ್ತು ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ವಿಶ್ವಕರ್ಮರಿಗೆ KAS IAS ಒಂದು ಕೋಚಿಂಗ್ ಸೆಂಟರ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಅಂದ್ರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅದು ಕೂಡ ಮಾಡಿಕೊಟ್ಟಿಲ್ಲ. ಆಮೇಲೆ 2 ವಿಶ್ವಕರ್ಮರಿಗೆ ಉತ್ತರ ಕರ್ನಾಟಕಕ್ಕೊಂದು ಮತ್ತು ದಕ್ಷಿಣ ಕರ್ನಾಟಕಕ್ಕೊಂದು 2 ವಸತಿ ಶಾಲೆಗಳನ್ನು ಕೊಡ್ರಿ ಅಂತ ಕೇಳಿದ್ವಿ. ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗೂ ಕೊಡ್ತೀವಿ ಅಂತ ಹೇಳಿದ್ರು, ಅವರು ಕೊಡ್ಲಿಲ್ಲ. ಆಮೇಲೆ 2014ರಲ್ಲಿ ನಿಗಮ ಸ್ಥಾಪನೆ ಆಗಿದೆ. ಇಲ್ಲಿವರೆಗೂ ಕೂಡ ಒಂದು 50 ಕೋಟಿ ಅನುದಾನ ಕೊಟ್ಟಿದ್ದೆ ನೋಡ್ಲಿಲ್ಲ ನಾವು. 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿಗಿಂತ ಜಾಸ್ತಿ ಕೊಟ್ಟಿದ್ದೆ ನೋಡ್ಲಿಲ್ಲ. 100 ಕೋಟಿ ನಮ್ಗೆ ಅನುದಾನ ಕೊಡ್ಲೇಬೇಕು. ಅದಲ್ದೇನೆ ನಮ್ಮ ವಿಶ್ವಕರ್ಮರಿಗೆ ಬರೀ ಹೊಗಳಿಕೆ ಕೆಲಸನೇ ಮಾಡ್ತಾ ಇದ್ದೀರಿ ವಿನ ಸಮಾಜಕ್ಕೆ ಅನುಕೂಲ ಆಗುವಂಥದ್ದನ್ನ, ಬಡವರಿಗೆ ಅನುಕೂಲಗಳನ್ನ ತಲುಪಿಸುವಂತ ಕೆಲಸಗಳು ಇವತ್ತಿನವರೆಗೂ ನೀವು ಎಂದೂ ಮಾಡಿಲ್ಲ. ಮುಂದೆ ನೀವು ಮಾಡಲೇಬೇಕು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ವಿಶ್ವಕರ್ಮರೆಲ್ಲ ಎಚ್ಚರವಾಗಿದ್ದಾರೆ, ಎಲ್ಲಾನು ನೋಡ್ತಾ ಇದ್ದಾರೆ. ಯಾವ ಸರ್ಕಾರಗಳನ್ನು ಬಿಡಲ್ಲ. ಇವತ್ತು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲ ಸರ್ಕಾರಗಳನ್ನ ಗಮನಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ. ನೀವು ನ್ಯಾಯಯುತವಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತೇಳಿ ಎಲ್ಲ ಮಠಾಧೀಶರು ಮತ್ತು ಸಮಾಜದ ಮುಖಂಡರ ಪರವಾಗಿ ನಾನು ಮನವಿಯನ್ನ ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ನಮಸ್ಕಾರ.